ಹೆಬ್ರಿಯ ಪೀತಬೈಲಿನಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ನ ಬಳಿಕ ಕೊಡಗಿನಲ್ಲಿ ಈಗ ಅಲರ್ಟ್. ಕೊಡಗಿನಲ್ಲಿ ಬೀಡು ಬಿಟ್ಟ ಎಎನ್ಎಫ್ ಟೀಮ್. ಪರಾರಿಯಾದ 3 ನಕ್ಸಲರಿಗಾಗಿ ಶೋಧ ನಡೀತಾ ಇದೆ. ಕೂಂಬಿಂಗ್ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. 3 ನಕ್ಸಲರು ಕೊಡಗಿಗೆ ಎಂಟ್ರಿ ಕೊಟ್ಟಿದ್ದಾರಾ? ಆ ನಿಟ್ಟಿನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ವಿಕ್ರಮ್ ಗೌಡ ಸಹಚರರು ಕೊಡಗಿಗೆ ಎಂಟ್ರಿ ಆಗಿರುವ ಸಾಧ್ಯತೆ ಇದೆ. ಹಾಗಾಗಿನೇ ಕೊಡಗಿನಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಆಂಟಿ ನಕ್ಸಲ್ ಫೋರ್ಸ್ನ ಸದಸ್ಯರು. ವಿಕ್ರಮ್ ಗೌಡ ಎನ್ಕೌಂಟರ್ನಿಂದಾಗಿ ಕೂಂಬಿಂಗ್ ಕಾರ್ಯಾಚರಣೆ ತೀವ್ರಗೊಂಡಿದೆ. ಕಳೆದ ವಾರ ನಡೆದಂತಹ ನಕ್ಸಲ್ ಎನ್ಕೌಂಟರ್ನಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹತನಾದ ಬೆನ್ನಲ್ಲೇ ಆತನ ಸಹಚರರ ಶೋಧ ಕಾರ್ಯ ನಡೀತಾ ಇದೆ. ಕೊಡಗಿನಲ್ಲಿ ಅವರು ಎಂಟ್ರಿ ಆಗಿರುವ ಸಾಧ್ಯತೆಗಳು ಇದೆ ಅನ್ನೋ ಮಾಹಿತಿಯ ಆಧಾರದಲ್ಲಿ ಈಗ ಎನ್ಎಫ್ ಟೀಮ್ನಿಂದ ಕೂಂಬಿಂಗ್ ಕಾರ್ಯಾಚರಣೆ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.